ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನಪ್ಪ ಅರಿಶಿನ ಕೊಂಬು ತೋರಿಸ್ತಾ ಇದ್ದೀರಿ ಅಂತ ಅನ್ಕೊತಾ ಇದ್ದೀರಾ? ಎಸ್, ಇದು ಹೋದ ವರ್ಷ ಯುಗಾದಿ ಹಬ್ಬದ ದಿವಸ ಅರಿಶಿನ ಕೊಂಬು ಮನೆ ಬಾಗಿಲಿಗೆ ಮೇಲೆ ಕಟ್ಟಿರೋದು. ಇದು ಇವಾಗ ಈ ವರ್ಷ ತೆಗೆದು ನೀಟಾಗಿ ಅರಿಶಿನ ಬಳಸ್ಕೊತಾ ಇದ್ದೀನಿ. ಹೊಸಲು ಫುಲ್ಲು ಕ್ಲೀನ್ ಮಾಡಿಕೊಂಡು ಮನೆ ಫುಲ್ಲು ಕ್ಲೀನ್ ಮಾಡ್ಕೋಬೇಕಲ್ವಾ. ಅಮಾವಾಸ್ಯೆ ಮುಗ್ದಿದ ನಂತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮನೆ ಮುಂದೆ ರಂಗೋಲಿ ಹಾಕಿದಾಯಿತು ನೋಡಿ. ಈ ಥರ ಲೀಫು ಮತ್ತು ಮ್ಯಾಂಗೋ ರಂಗೋಲಿನೇ ಹೊಸಲು ಮುಂದೆ ಹಾಕ್ಕೊಂಡಿದ್ದೀನಿ. ರಂಗೋಲಿನೂ ಸಹ ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಏನಪ್ಪ ಅರಿಶಿನ ಕೊಂಬು ತೋರಿಸಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ ಅನ್ಕೊತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಯಾವುದೇ ಹಬ್ಬ ಬರಲಿ ಏನೇ ಬರಲಿ ಫಸ್ಟು ತುಳಸಿ ಅಮ್ಮನವ್ರಿಗೆ ಪೂಜೆ ಮಾಡಬೇಕು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ವೇ ಸರ್ವದೇವತಃ ಯದಗ್ರೇ ಸರ್ವವೇದಾರ್ಶ ತುಳಸೇದ್ಯಾನಮಾನ್ಯಹಂ. ಹಾಗೆ ಮೊದಲು ತುಳಸಿ ನಮ್ಮನವರಿಗೆ ಪೂಜೆ ಮಾಡಬೇಕು. ತುಳಸಿ ನಮ್ಮನವರಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊಸಲು ಪೂಜೆ ಮಾಡ್ಕೋಬೇಕಾಗತ್ತೆ. ಈಗ ತುಳಸಿ ಅಮ್ಮನವರಿಗೆ ಆರತಿ ಕೊಡ್ತಾ ಇದ್ದೀನಿ. ಮಗಳು ಸುಹಾಸಿನಿ ತುಳಸಿ ನಮ್ಮನವರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಆರತಿ ತಗೊಳ್ಳಿ. ಬನ್ನಿ ಹೊಸಲಿಗೆ ಪೂಜೆ ಮಾಡೋಣ. ಹೊಸಲು ಪೂಜೆ ಮಾಡೋ ಮೊದಲಕ್ಕೆ ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿನೇ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಅಲ್ಲಿ ಅರಿಶಿನ ಕೊಂಬು ಇಟ್ಟಿದ್ದೀನಲ್ವ, ಈ ಅರಿಶಿನ ಕೊಂಬುಗಳನ್ನೇ ಬಿಳಿ ದಾರಕ್ಕೆ ಅರಿಶಿನ ಎಲ್ಲ ಹಚ್ಬಿಟ್ಟು ದೇವರ ಮನೆ ಮುಂದೆ ಕೂತ್ಕೊಂಡು ನಾವು ಅರಿಶಿನ ಕೊಂಬು 15 ಪೀಸ್ ಕರೆಕ್ಟಾಗಿ 15 ಬೇರು ಅರಿಶಿನ ಕೊಂಬನೇ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಂಡು ಕಟ್ಟಬೇಕು. 15 ನೀಟಾಗಿ ಕಟ್ಕೊಂಡು 15 ಸಂಖ್ಯೆ ಅಂದರೆ 1 + 5 6 ಬರುತ್ತೆ. 6 ಅಂದರೆ 6 ಲಕ್ಷ್ಮೀ ಸಂಖ್ಯೆ, 6 ಶುಕ್ರನ ಸಂಖ್ಯೆ. ಹಾಗಾಗಿ ನೀವು ಕೌಂಟ್ ಮಾಡಿಕೊಂಡು ಕಟ್ಟಿ. ಬಿಳಿ ದಾರವನ್ನು ತಗೊಂಡು ಅದು ನೀವು ಅರಿಶಿನ ನೀರಲ್ಲಿ ಅರಿಶಿನ ಮಾಡಿಕೊಂಡು ಆಮೇಲೆ 15 ಕೌಂಟ್ ಮಾಡಿಕೊಂಡು ಅರಿಶಿನ ಕೊಂಬು ಕಟ್ಟಬೇಕು. ಯಾಕು ಅಂದರೆ ಹಳದಿ ಅಂದರೆ ಗುರುಗ್ರಹಕ್ಕೂ ಸಂಬಂಧಪಟ್ಟಿದ್ದು. ಹಾಗಾಗಿ ನೀವು ಮಾಲವನ್ನೇ ಕಟ್ಟುವಾಗ ದೇವರಿಗೆ ಪ್ರಾರ್ಥನಾ ಮಾಡಿಕೊಂಡು ಮಾಲವನ್ನು ನಿಮಗೆ ಏನು ಒಳ್ಳೆಯದಾಗಬೇಕೋ ಅದನ್ನು ಕೇಳಿಕೊಂಡು ಈ ಮಾಲವನ್ನು ಕಟ್ಟಬೇಕು. ಆವಾಗ ಹೊಸಲಿಗೆ ಪೂಜೆ ಮಾಡಬೇಕು. ಪೂಜೆ ನಂತರ ನೀವು ಹೊಸಲಿಗೆ ಯುಗಾದಿ ಹಬ್ಬದ ದಿವಸ ಕಟ್ಟಿದರೆ ತುಂಬ ಒಳ್ಳೆಯದು. ನಾನು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ಈ 15 ಕೊಂಬು ಕಟ್ಟಿರುವ ಮಾಲವನ್ನು ನಾನು ಹೊಸಲಿಗೆ ಪ್ರತಿ ವರ್ಷವೂ ಹಾಕ್ತೀನಿ. ಅದ್ರ ಕೆಳಗಡೆ ನಾವು ಓಡಾಡ್ತಾ ಇದ್ದರೆ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಈ ರೀತಿಯ ಹಳದಿ ಅರಿಶಿನ ಕೊಂಬನ್ನು ಕಟ್ಟಿರೋ ಮಾಲವನ್ನು ನಾವು ಹೊಸಲಿಗೆ ಕಟ್ಟಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕು ಅಂದರೆ ಈ ಹಳದಿ ಅಂದರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದಲ್ವ, ಅದಕ್ಕಾಗಿ ನಮಗೆ ನೆಮ್ಮದಿ ಶಾಂತಿ ಸಿಕ್ಕತ್ತೆ. ಈ ರೀತಿಯ ಮಾಲವನ್ನು ನಾವು ಹೊಸಲಿಗೆ ಕಟ್ಟಿದರೆ ಮಾತೆ ಮಹಾಲಕ್ಷ್ಮಿನೇ ಮನೆಗೆ ಆಹ್ವಾನ ಮಾಡಿ ಥರ ಇರುತ್ತೆ. ಮಹಾಲಕ್ಷ್ಮಿನೇ ನಾವು ಮನೆಗೆ ಆಹ್ವಾನ ಮಾಡಬೇಕು ಅಂತಂದರೆ ನಾವು ಅರಿಶಿನ ಕೊಂಬುದು ಹಾರವನ್ನೇ ನಾವು ಹೊಸಲಿಗೆ ಕಟ್ಟಬೇಕು. ಬನ್ನಿ ಕಟ್ಟೋಣ. ನೋಡಿ, ಹೊಸಲಿಗೆ ಈ ರೀತಿ ಕಟ್ಕೋಬೇಕು. ನಾವು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಕಟ್ಟಬೇಕು. ಈಗ ಮಾವಿನ ತೋರಣನ್ನೇ ಕಟ್ಟೋಣ. ಹಾಗೆ ಮನೆ ಮುಂದೆ ಇರೋ ಗಿಡಗಳಿಗೆ ಹೂವನ್ನೇ ಇಟ್ಕೊಂಡು ಹೊಸಲಿಗೆ ಹೂವು ಅಲಂಕಾರ ಮಾಡಿಕೊಡೋಣ.
ಹೂವು ಅಲಂಕಾರನ ಮಾಡಿದ ತಕ್ಷಣ ಮಗಳು ಸುಹಾಸಿನಿ ಕೈಯಲ್ಲಿ ಪೂಜಾವನ್ನೇ ಮಾಡಿಸ್ತಾ ಇದ್ದೀನಿ. ಮಕ್ಕಳಿಗೂ ಸಹ ಗೊತ್ತಾಗಬೇಕಲ್ವಾ, ಯಾವುದು ಹೇಗೆ ಮಾಡಬೇಕು, ಏನು ಎಂತ ಅಂತ ಗೊತ್ತಾಗಬೇಕಲ್ವಾ. ನಮ್ಮ ಸಂಪ್ರದಾಯ ಸಂಸ್ಕಾರ ಕಂಪಲ್ಸರಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಗೊತ್ತಾಗಬೇಕು. ಹಾಗಾಗಿ ಮಗಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಹೊಸಲಿಗೆ ಪೂಜೆ ಮಾಡಿದ್ದು ಮುಗ್ದಿದೆ. ಮಗಳು ಆರತಿ ಕೊಡ್ತಾ ಇದ್ದಾಳೆ. ಎಲ್ಲರೂ ಸಹ ಆರತಿ ತಗೊಳ್ಳಿ. ಬನ್ನಿ ಇವಾಗ ನಾವು ಮನೆ ಒಳಗಡೆ ಯುಗಾದಿ ಹಬ್ಬದ ಪೂಜೆಯನ್ನು ಸ್ಟಾರ್ಟ್ ಮಾಡೋಣ. ಎಲ್ಲ ದೇವರುಗಳಿಗೆ ಅರಿಶಿನ ಮತ್ತು ಕುಂಕುಮನ್ನೇ ಹಚ್ಚೋಣ. 18ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ 19ನೇ ತಾರೀಕು ಬೆಳಗ್ಗೆ 6:50ವರೆಗೂ ಇದ್ದಿತ್ತು. ಹಾಗಾಗಿ 6:50 ಆಗದ ಮೇಲೆ ಮನೆ ಮಠ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಫೋಟೋಗಳಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಲಕ್ಷ್ಮೀ ಅಮ್ಮನವರಿಗೆ ಹಚ್ಚಿದಾಗಿದೆ. ಈಗ ಗಣೇಶಗೆ, ಸರಸ್ವತಿಗೆ, ಲಕ್ಷ್ಮಿಗೆ ಇಟ್ಕೊಡೋಣ ಅರಿಶಿನ ಕುಂಕುಮ. ದಕ್ಷಿಣಾಮೂರ್ತಿಗೂ ಸಹ ಕುಂಕುಮನ್ನ ಹಚ್ಚೋಣ. ಸಾಯಿಬಾಬಾಕ್ಕೂ ಸಹ ಹಚ್ಚೋಣ ಕುಂಕುಮ. ಈಗ ಬಾಲಾಜಿಗೆ ಹಚ್ಚೋಣ. ಏನಪ್ಪ ಇಷ್ಟೊಂದು ಬಾಲಾಜಿಗಳು ಇಟ್ಕೊಂಡಿದ್ದೀರಿ ಅನ್ಕೊತಾ ಇದ್ದೀರಾ? ಮನೆ ದೇವರಲ್ಲ ಫ್ರೆಂಡ್ಸ್, ಮನೆ ದೇವರು ಬಾಲಾಜಿ. ಆಂಜನೇಯ ಸ್ವಾಮಿ. ಮನೆಯಲ್ಲಿ ದೇವರು ಫೋಟೋಸ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ, ಈಗ ನಾವು ಎಲ್ಲಿ ವಿಗ್ರಹಗಳೇನಾದರೂ ಇದ್ದರೆ ನಾವು ಅದಕ್ಕೂ ಸಹ ಹಚ್ಕೋಬೇಕು. ಈಗ ಲಕ್ಷ್ಮೀ ಗಣೇಶಕ್ಕೆ ವಿಗ್ರಹಕ್ಕೆ ಕುಂಕುಮ ಹಚ್ತಾ ಇದ್ದೀನಿ. ಗೋಮಾತಕ್ಕೂ ಸಹ ಹಾಗೆ ಹಚ್ತಾ ಇದ್ದೀನಿ. ನಾವು ಪೂಜೆಗೆ ಏನೇನು ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ಈಗ ದೀಪ ಮತ್ತು ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಕೋಬೇಕು. ಈಗ ದೀಪಕ್ಕೆ ಹಚ್ತಾ ಇದ್ದೀನಿ. ತುಪ್ಪ ಹಾಕಿ ಇಟ್ಕೊಂಡಿರೋ ಬತ್ತಿಗಳನ್ನು ಸಹ ಹಾಕ್ತಾ ಇದ್ದೀನಿ. ಈಗ ನಾವು ಕಲಶಕ್ಕೆ ರೆಡಿ ಮಾಡಿಕೊಡೋಣ. ಕಲಶ 2-3 ವೆರೈಟಿ ಇರುತ್ತೆ. ನಾನಿವಾಗ ತಾಂಬೂಲ ಇಡೋ ಅಂಥ ಎಲೆ ಕಲಶನ್ನೇ ಇಡ್ತಾ ಇದ್ದೀನಿ. ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡು, ನೀರು ಹಾಕ್ಕೊಂಡು, ಅರಿಶಿನ ಕುಂಕುಮನೂ ಆ ನೀರು ಒಳಗಡೆ ಹಾಕಿ ಕುಂಕುಮ ಹಚ್ಚಿ ಅಕ್ಷತಕಾಲ ಹಾಕಿ ಕಲಶದಲ್ಲಿ ಇಡಬೇಕು. 3 ಎಲೆ ಇಟ್ಟಾದ್ಮೇಲೆ ಈ ಥರ ದವನ ಮತ್ತು ಮರ್ಗ ಎರಡನ್ನೂ ಸಹ ಅದರಲ್ಲಿ ಇಡಬೇಕು. ಇಟ್ಟಿದ ನಂತರ ಎಲೆಗೂ ಸಹ ಅರಿಶಿನ ಹಚ್ಚಬೇಕು. ನಿಮ್ಮ ಹತ್ರ ಸೇರಿದೆ ಈ ಥರ ಅರಿಶಿನ ಕುಂಕುಮ ಹಚ್ಕೊಂಡು ಇದರಲ್ಲಿ ಅಕ್ಕಿ ತುಂಬಿಸಿ ಇಡಬೇಕು. ಈಗ ದೀಪಕಲ್ಲೇ ಜೋಡಿಸ್ಕೊಡೋಣ. ಹಾಗೆ ಸೇರಿನಲ್ಲಿ ಅಕ್ಕಿ ತುಂಬಿಸ್ಕೊಡೋಣ. ಅದು ಸಹ ಜೋಡಿಸ್ಕೊಂಡು ಪಕ್ಕ ದೀಪಗಳನ್ನೇ ಜೋಡಿಸ್ಕೊಡೋಣ. ಈಗ ಎಲ್ಲ ದೇವರ ಮನೆಯಲ್ಲಿ
ದೇವರುಗಳಿಗೆಲ್ಲ ಹೂವು ಅಲಂಕಾರ ಮಾಡಿದಾಗಿದೆ. ಈಗ ನಾವು ದೀಪ ಆರಾಧನೆ ಮಾಡೋಣ ಬನ್ನಿ. ದೇವರ ಮುಂದೆ ನಾವು ದೀಪ ಅಂಟಿಸುವಾಗ ದೀಪ ಆರಾಧನೆ ಕಂಪಲ್ಸರಿ ಮಾಡಲೇಬೇಕು. ಬನ್ನಿ ದೀಪ ಆರಾಧನೆ ಮಾಡೋಣ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೇ. ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಸರ್ವಾಂತಮೋಹಪಹಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾದೀಪಂ ನಮೋಸ್ತುತೇ. ಹೀಗೆ ಎಲ್ಲ ದೀಪಗಳನ್ನು ಅಂಟಿಸ್ಕೊಂಡು ಪೂಜೆ ಮಾಡಬೇಕು. ದೀಪಗಳು ಅಂಟಿಸಿದಾಗಿದೆ. ಬನ್ನಿ ಪೂಜೆ ಮಾಡೋಣ. ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತೆಂಗಿನಕಾಯಿ ಹೊಡ್ಕೊಡೋಣ. ಫಸ್ಟು ತೆಂಗಿನಕಾಯಿ ಹೊಡೆದು ಅರಿಶಿನ ಕುಂಕುಮ ಹಚ್ಕೊಂಡು ಆ ಕಡೆ ಈ ಕಡೆ ಇಟ್ಕೋಬೇಕು. ಧೂಪವನ್ನು ಹಾಕೋಣ ಫಸ್ಟು. ಇದು ಅಗರಬತ್ತಿಯನ್ನೇ ತೋರಿಸೋಣ. ನಾವು ನೈವೇದ್ಯಕ್ಕೆ ಏನೇನು ಇಟ್ಟಿದ್ವು ಅದಕ್ಕೂ ಸಹ ಪೂಜೆ ಮಾಡಿ ಆರತಿ ಕೊಡಬೇಕು. ಪೂಜೆ ಮುಗಿದಿದೆ. ಎಲ್ಲರೂ ಆರತಿ ತಗೊಳ್ಳಿ. ಇದು ನಮ್ಮ ಮನೆ ಯುಗಾದಿ ಹಬ್ಬದ ಪೂಜಾ ವಿಧಾನ ಎಲ್ಲ ಆಗಿದೆ ನೋಡಿ. ನಮ್ಮ ಮನೆ ಪೂಜಾ ವಿಧಾನ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಮನಸ್ಫೂರ್ತಿಯಾಗಿ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಯುಗಾದಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರನ್ನೇ ಪ್ರಾರ್ಥನಾ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಬಾಯ್.